ಎಲ್ಲವೂ ಅಂದುಕೊಂಡಂತಾಗಿದ್ರೆ 3ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವರು ತಮಿಳುನಾಡಿನ ಸಿಎಂ ವಿಜಯ್ ಜೊತೆಗೆ ಸಭೆಯನ್ನ ಮಾಡಬೇಕಿತ್ತು. ಆದರೆ ಅದು ಮುಂದೂಡಿಕೆಯಾಗಿದೆ. ಕಾರಣ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರ. ಬೆಂಗಳೂರಿಗೆ ಸಿಎಂ ವಿಜಯ್ ಬಂದಿದ್ದೇ ಆದರೆ ಘೆರಾವ್ ಹಾಕ್ತೀವಿ ಅಂತ ಹೇಳಿ ಕನ್ನಡಪರ ಹೋರಾಟಗಾರರು ಹೇಳಿದರು. ಸಿಎಂ ವಿಜಯ್ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಕೂಡ ತೀವ್ರವಾಗ್ತಾ ಇದೆ. ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಘೋಷಣೆ ಮಾಡಿದ್ರು. ಯಾವಾಗ ತಮಿಳುನಾಡಿನ ಸಿಎಂ ವಿಜಯ್ ವಿರುದ್ಧ ಹೋರಾಟ ಜಾಸ್ತಿ ಆಯಿತು, ಅವರ ಸಿನಿಮಾ ಜನನಾಯಕನ್ ಪ್ರದರ್ಶನವನ್ನ ಹಲವು ಕಡೆಗಳಲ್ಲಿ ತಡೆಯುವಂತಹ ಕೆಲಸ ಆಗಿದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಸಭೆ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ, ವಿಜಯ್ ಅವರು ಕೂಡ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತೊಂದು ದಿನಾಂಕದಲ್ಲಿ ಇಬ್ಬರು ಕೂಡ ಭೇಟಿಯಾಗಿ ಚರ್ಚೆ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಇಡೀ ನಮ್ಮ ಒಕ್ಕೂಟದ ಎಲ್ಲರೂ, ಇಡೀ ಕರ್ನಾಟಕದ ಜನ, ತಮಿಳುನಾಡು ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಬರೋಕ್ಕೆ ಮುಂಚೆ ತಮಿಳುನಾಡಿನಲ್ಲಿ ನಾವು ಸದ್ಯಕ್ಕೆ ಕರ್ನಾಟಕ ರಾಜ್ಯ ಕಣ್ಣೀರಲಿದ್ದಾರೆ, ನಾವು ನೀರಿಗಾಗಿ ಒತ್ತಾಯ ಮಾಡೋದಿಲ್ಲ, ಪ್ರೀತಿಯಿಂದ ಈ ಮಾತನ್ನ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಹೇಳ್ಬಿಟ್ಟು ಹೋಗೋದಕ್ಕೆ ನಾನು ವಿಮಾನದಲ್ಲಿ ಬರ್ತೀವಿ ಅಂದರೆ ಪ್ರೀತಿಯಿಂದ ನಾವು ಸ್ವಾಗತಿಸ್ತೀವಿ. ತಮಿಳುನಾಡಿನಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಯಾರೇ ಸಿಎಂ ಆಗಲಿ, ಕಾವೇರಿ ನೀರಿನ ವಿಚಾರಕ್ಕೆ ಖ್ಯಾತಿಯನ್ನು ತೆಗಿತಾರೆ. ಈಗ ವಿಜಯ್ ಅವರು ಕೂಡ ಸಾಲಿಗೆ ಸೇರ್ಕೊಂಡಿದ್ದಾರೆ ಅಷ್ಟೇ. ಇನ್ನು ಇದೇ ವಿಚಾರಕ್ಕೆ ರಾಜ್ಯದಲ್ಲಿ ಪ್ರತಿಭಟನೆಗಳು ಜೋರಾಗ್ತಾ ಇದ್ದಾವೆ. ಬೆಂಗಳೂರಿಗೆ ಭೇಟಿ ಕೊಡಲಿರುವ ತಮಿಳುನಾಡಿನ ಸಿಎಂ ವಿಜಯ್ ಭೇಟಿಯನ್ನು ಮುಂದೂಡುವಂತೆ ಡಿ.ಕೆ. ಶಿವಕುಮಾರ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಎಮೋಷನಲ್ ಆಗಿ ತೀರ್ಮಾನವನ್ನು ಮಾಡೋದಕ್ಕಾಗಲ್ಲ, ಭಾನುವಾರದ ಬಳಿಕ ಮತ್ತೊಂದು ಡೇಟನ್ನು ಕೇಳ್ತೀವಿ ಅಂಥೇಳಿ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾಳೆ ಸರ್ವಪಕ್ಷ ಸಭೆಯನ್ನು ಸರ್ಕಾರ ಕರೆದಿದೆ. ಸಭೆಯಲ್ಲಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗುವ ಬಗ್ಗೆ ಬಹುತೇಕ ತೀರ್ಮಾನ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಕನ್ನಡಪರ ಹೋರಾಟಗಾರರೆಲ್ಲ ವಿಜಯ್ ಬೆಂಗಳೂರಿಗೆ ಬರೋದನ್ನು ಖಂಡಿಸಿದ್ರು, ಗೋ ಬ್ಯಾಕ್ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ಅವರು ಕೂಡ ವಿಚಾರಕ್ಕೆ ಮಾತಾಡಿದ್ದಾರೆ. ತಮಿಳುನಾಡು ಚೀಫ್ ಮಿನಿಸ್ಟರ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಡೆಫರ್ ಮಾಡೋಣ ತಮ್ಮ ವಿಸಿಟ್ನ, ಒಳ್ಳೆ ವಾತಾವರಣದಲ್ಲಿ ಒಂದು ಮೀಟಿಂಗ್ ಮಾಡೋಣ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಈಗಲೇ ನನ್ನ ಕೊಲೀಗ್ಸ್ ಹತ್ರ ಎಲ್ಲ ನಾನು ಮಾತಾಡ್ತಾ ಇದ್ದೀನಿ. ಯಾರಿಗೂ ತೊಂದರೆ ಆಗಬಾರ್ದು. ಸೊ ಎಮೋಷನಲ್ಲಿ ತೀರ್ಮಾನಗಳನ್ನು ಮಾಡಕ್ ಆಗಲ್ಲ. ಇದಕ್ಕೆ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಇದಕ್ಕೆ ಮುಂದಕ್ಕೆ ಹಾಕೋಣ ಅಂತೇಳಿ. ಸೊ ನಾಳಿದ್ದು ಆಲ್ ಪಾರ್ಟಿ ಮೀಟಿಂಗ್ ಆದಮೇಲೆ ಮುಂದೆ ಒಂದು ತಳಿಯಾದಂಥ ವಾತಾವರಣ ಆದಮೇಲೆ ನಾನು ಚೀಫ್ ಮಿನಿಸ್ಟರ್ಗೆ ಒಂದು ಟೈಮ್ ಕೊಡಿ ಅಂತ ನಾನು ಅವ್ರಿಗೆ ಬನ್ನಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ.